ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಇನ್ನು ದೇವೇಗೌಡ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ವಾ? ಎಸ್ಐಟಿ ಅವರು ಮಾಹಿತಿ ಕೇಳಿದ್ರೆ ಡಿಕೆ ಶಿವಕುಮಾರ್ ಬಗ್ಗೆ ಏನು ಹೇಳಬೇಡ. ದೇವರಾಜೇಗೌಡ ಶಿವರಾಮೇಗೌಡರ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್. ದೇಶದಿಂದ ದೇಶಕ್ಕೆ ಕದ್ದು ಓಡಾಡುತ್ತಿರೋ ಪ್ರಜ್ವಲ್ ರೇವಣ್ಣ, ಸದ್ಯಕ್ಕೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಅಸಾಧ್ಯ. ಭಾರತಕ್ಕೆ ಬಂದರಷ್ಟೇ ಬಂಧನಕ್ಕೆ ಅವಕಾಶ ಎಂದ ಅಧಿಕಾರಿಗಳು. ಪೆನ್ಡ್ರೈವ್ಗಳನ್ನ ದೇವರಾಜೇಗೌಡ, ಕಾರ್ತಿಕ್ ಅವರೇ ಮಾರಾಟಕ್ಕಿಟ್ಟಿದ್ದರು. ನಾನು ಅವನನ್ನ ಡಿಕೆ ಶಿವಕುಮಾರ್ ಅವರೊಂದಿಗೆ ಮಾತನಾಡಿಸಿ ತಪ್ಪು ಮಾಡಿದೆ ಎಂಬ ನೋವು ಕಾಡುತ್ತಿದೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿಷಾದ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದೇನಲಾದ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಮೂಲಕ ವೈರಲ್ ಆದ ಬಳಿಕ ಲೋಕಸಭಾ ಚುನಾವಣೆ ಮತದಾನ ದಿನ ಏಪ್ರಿಲ್ 26ರಂದು ನಾಪತ್ತೆಯಾದ ಸಂಸದ ಪ್ರಜ್ವಲ್ ರೇವಣ್ಣ ಇದುವರೆಗೂ ಪತ್ತೆಯಾಗಿಲ್ಲ. ವಿಚಾರಣೆಗೆ ಹಾಜರಾಗದ ಪ್ರಜ್ವಲ್ ವಿರುದ್ಧ ಈಗ ನ್ಯಾಯಾಲಯವು ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡು ಕಣ್ಣಾಮುಚ್ಚಾಲೆ ಆಟವಾಡುತ್ತಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಆದರೆ ಈ ಅರೆಸ್ಟ್ ವಾರೆಂಟ್ನಿಂದ ಪ್ರಜ್ವಲ್ ರೇವಣ್ಣಗೆ ಏನಾಗಲಿದೆ ಎನ್ನುವುದನ್ನು ನೋಡುವುದಾದರೆ ಎಸ್ಐಟಿ ಮನವಿ ಪುರಸ್ಕರಿಸಿ ನ್ಯಾಯಾಲಯವು ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳಿದರಷ್ಟೇ ಬಂಧನ ಮಾಡಬಹುದಾಗಿದೆ. ಅರೆಸ್ಟ್ ವಾರೆಂಟ್ ಆದೇಶದಿಂದ ಏಕಾಏಕಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಸಾಧ್ಯವಾಗಲ್ಲ. ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು ಅಂದ್ರೆ ಮೊದಲು ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಮಾತ್ರ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬಹುದು. ಇನ್ನು ವಿದೇಶದಲ್ಲಿದ್ದಾಗ ಈ ವಾರೆಂಟ್ ಮೇಲೆ ಬಂಧಿಸುವಂತಿಲ್ಲ. ಭಾರತದ ಗಡಿಯೊಳಗೆ ಬಂದರೆ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬಹುದು ಎಂದು ವಿಶೇಷ ತನಿಖಾ ತಂಡದ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಪೆನ್ಡ್ರೈವ್ಗಳನ್ನ ದೇವರಾಜೇಗೌಡ, ಕಾರ್ತಿಕ್ ಅವರೇ ಮಾರಾಟಕ್ಕಿಟ್ಟಿದ್ದರು. ನಾನು ಅವನನ್ನ ಡಿಕೆ ಶಿವಕುಮಾರ್ ಅವರೊಂದಿಗೆ ಮಾತನಾಡಿಸಿ ತಪ್ಪು ಮಾಡಿದೆ ಎಂಬ ನೋವು ಕಾಡುತ್ತಿದೆ ಎಂದು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪೆನ್ಡ್ರೈವ್ ಕೇಸ್ನಲ್ಲಿ ಡಿಸಿಎಂ ಡಿಕೆಶಿ 100 ಕೋಟಿ ಆಫರ್ ನೀಡಿದ್ದರು. ಆಫರ್ ತಂದವರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಎಂಬ ವಕೀಲ ದೇವರಾಜೇಗೌಡ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಿಸಿ ಎಲ್ಲೋ ತಪ್ಪು ಮಾಡಿದ್ದೇನೇನೋ ಅನ್ನೋ ನೋವು ನನಗೆ ಕಾಡುತ್ತಿದೆ. ನನಗೂ ಪೆನ್ಡ್ರೈವ್ಗೂ ಸಂಬಂಧ ಇಲ್ಲ. ಗೆಸ್ಟ್ ಅಪಿಯರೆನ್ಸ್ ತರ 2 ದಿನ ನಾನು ಸಿಲುಕಿದೆ. ಆದರೆ ಮೊನ್ನೆ ದಿನ ಏನೋ ಬುಲೆಟ್ ಹೊಡೆದಿದ್ದಾನೆ, ಅದಕ್ಕೆ ಈ ಸ್ಪಷ್ಟನೆ ನೀಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಬೇಕು ಅಂದಿರಲಿಲ್ಲ, ಇವನೇ ಮಾತನಾಡಬೇಕು ಅಂತ ಅವರು ಹಲೋ ದೇವರಾಜೇಗೌಡ ಅಂದಿದ್ರು ಅಷ್ಟೇ. ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿಸಿ ಎಲ್ಲೋ ತಪ್ಪು ಮಾಡಿದ್ನೇನೋ ಅಂತ ನೋವು ನನಗೆ ಕಾಡುತ್ತಿದೆ. ದೇವರಾಜೇಗೌಡ ಮೋಸ್ಟ್ ಕ್ರಿಮಿನಲ್ ಮ್ಯಾನ್. ಮುಂದಾದರೂ ಅವನ ಜೊತೆ ವ್ಯವಹಾರ ಮಾಡೋರು ಜಾಗರೂಕರಾಗಿರಿ. ದೇವರಾಜೇಗೌಡ ಬರೀ ಫೋನ್ನಲ್ಲಿ ರೆಕಾರ್ಡ್ ಮಾಡಲ್ಲ, ಅವನ ಬಾಡಿನೇ ರೆಕಾರ್ಡ್ ಮಾಡುತ್ತೆ. ಈ ರೀತಿ ವ್ಯವಸ್ಥೆ ಇರುವ ಮನುಷ್ಯ ಅವನು ಒಳಗೆ ಹೋದಾಗ ನಂತರ ಸದ್ಯ ಹುಚ್ಚುನಾಯಿ ಒಳಗೆ ಹೋಯ್ತಲ್ಲ ಅಂತ ತಿರುಪತಿ ತಿಮ್ಮಪ್ಪನಿಗೆ ಕೈಮುಗ್ದೆ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ಪ್ರಾಮಾಣಿಕವಾಗಿ ತನಿಖೆ ನಡೆಯಲಿ. ಈ ಪೆನ್ಡ್ರೈವ್ಗಳನ್ನು ವ್ಯಾಪಾರಕ್ಕೆ ಇಟ್ಟುಕೊಂಡಿದ್ದೆ ದೇವರಾಜೇಗೌಡ ಮತ್ತು ಕಾರ್ತಿಕ್. ಪೊಲೀಸ್ ಭಾಷೆಯಲ್ಲಿ ಕೇಳಿದ್ರೆ ಎಲ್ಲ ಹೊರಗೆ ಬರುತ್ತೆ. ನನಗೂ ಡಿಕೆ ಶಿವಕುಮಾರ್ಗೂ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ. ನಾನು ಬೌರಿಂಗ್ ಕ್ಲಬ್ಗೆ ಹೋಗಿಯೇ 4 ವರ್ಷಗಳಾಗಿವೆ. ಅವನು ಬೌರಿಂಗ್ ಕ್ಲಬ್ನಲ್ಲಿ ಕೂತಿದ್ದ ಜಾಗದಲ್ಲಿ ಮೊದಲು ಔಷಧಿ ಸಿಂಪಡಿಸಬೇಕು ಎಂದರು. ನಾನು ಒತ್ತಾಯ ಮಾಡ್ತೀನಿ, ಅವನೆಷ್ಟು ಫ್ರಾಡ್ ಇದ್ದಾನೆ ಅನ್ನೋದಕ್ಕೆ. ಹೇಳೋದಾಗಿದ್ರೆ ಅವನು ನನಗೆ ಕ್ಯಾಬಿನೆಟ್ ದರ್ಜೆ ಕೊಡ್ತೀವಿ ಅಂತ ಹೇಳಿದ್ದು ಆವಾಗಲೇ ಹೇಳ್ಬೋದಾಗಿತ್ತಲ್ಲ. ಅವ್ರು ಆದಮೇಲೆ ಯಾರನ್ನೂ ಭೇಟಿ ಮಾಡಿಲ್ಲ ನಾನು. ಆದ್ರಿಂದ ಇವನ ಹೇಳಿಕೆನ ಎಷ್ಟು ಜವಾಬ್ದಾರಿಯುತವಾಗಿ ನೀವೆಲ್ಲ ತಗೋಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆದ್ರಿಂದ ನಾನು ಇದನ್ನು ಹೆಚ್ಚು ಎಳ್ಕೊಂಡು ಹೋಗೋದಿಲ್ಲ. ನನ್ನ ಹೆಸರು ಇಲ್ಲಿ ತಳುಕಾಯ್ಕೊಂಡಿರೋದ್ರಿಂದ ನನಗೂ ದೇವರಾಜೇಗೌಡಂಗೂ ಇನ್ಯಾವ ವಿಚಾರಕ್ಕೂ ನಾನು ನಿಮ್ಮ ಪ್ರೆಸ್ಗೆ ಹೇಳ್ಬಾರ್ದು, ಮೀಟ್ ಮಾಡಬಾರ್ದು ಅಂತ ಇದ್ದೆ. ಪಾಪ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ. ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದು ಬೇಜಾರಾಗಿ ಹೋದ್ರು. ನನಗೆ ಇದೆಲ್ಲ ಆಗಬಾರ್ದು, ನಾನೊಂದ್ಸರಿ ಮಾಹಿತಿ ಕೊಡಬೇಕು. ನಾನು ಮಾಹಿತಿ ಕೊಡದೇ ಇದ್ರೂ ಶಿವರಾಮೇಗೌಡ ಏನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೀನಿ, ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ. ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದರು ನೀರು ಕುಡಿಲಿ. ನಮ್ಮ ದೇವೇಗೌಡ ಸಾಹೇಬರು ಸಹಿತ ನೆನ್ನೆ ಅವರು ಹೇಳಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣವು ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇದೀಗ ವಕೀಲ ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮಾತನಾಡಿದ್ದಾರೆ ಎನ್ನಲಾದ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಕುಮಾರಸ್ವಾಮಿ ಹೆಸರಿಡುವಂತೆ ಶಿವರಾಮೇಗೌಡ ಹೇಳಿದ್ದಾರೆ ಎನ್ನಲಾದ ಆಡಿಯೋ ಸ್ಫೋಟಗೊಂಡಿದ್ದು, ಇದೀಗ ಈ ಆಡಿಯೋ ಮತ್ತೆ ರಾಜಕೀಯ ಸಂಚಲನ ಸೃಷ್ಟಿಸಿದೆ. ಶಿವರಾಮೇಗೌಡ ದೇವರಾಜೇಗೌಡ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದ್ದು, ಇದರಲ್ಲಿ ದೇವೇಗೌಡರ ಬಗ್ಗೆಯೂ ಶಿವರಾಮೇಗೌಡ ಲಘು ಮಾತುಗಳನ್ನಾಡಿದ್ದಾರೆ. ದೇವರಾಜೇಗೌಡ ಆರೋಪ ಸಂಬಂಧ ಇಂದು ಶಿವರಾಮೇಗೌಡ ಸುದ್ದಿಗೋಷ್ಠಿ ನಡೆಸಿದ್ದರು. ಈ ಬೆನ್ನಲ್ಲೇ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಅಶ್ಲೀಲ ಪೆನ್ಡ್ರೈವ್ ಹಂಚಿಕೆಗೆ ಎಲ್ಆರ್ ಶಿವರಾಮೇಗೌಡ ಅವರೇ ಒತ್ತಡ ಹಾಕಿರುವುದು ಬಯಲಾಗಿದೆ. ಇದಲ್ಲದೆ ಆಡಿಯೋದಲ್ಲಿ ಎಚ್ಡಿಕೆ ದೇವೇಗೌಡ ಹಾಗೂ ಅಮಿತ್ ಶಾ ಹೆಸರು ಉಲ್ಲೇಖ ಮಾಡಿದ್ದಾರೆ. ದೇವರಾಜೇಗೌಡರ
ಜೊತೆ ಮಾತನಾಡಿರುವ ಶಿವರಾಮೇಗೌಡ, ಕುಮಾರಸ್ವಾಮಿನೇ ಬಿಟ್ಟಿದ್ದಾನೆ ಅಂತಾನೆ ಹೇಳಿ, ಕುಮಾರಸ್ವಾಮಿಗೆ ಅವರ ಮಗ ಮುಂದಕ್ಕೆ ಬರಬೇಕೆಂಬ ಆಸೆ ಇದೆ, ಇವನು ಮುಂದಕ್ಕೆ ಬಂದುಬಿಟ್ನಲ್ಲ ಅಂತ ಅದಕ್ಕೆ ಮಾಡಿದ್ದಾನೆ ಅಂತ ಹೇಳಿ, ದೇವೇಗೌಡ ಹಾಗೂ ದೇವೇಗೌಡ ಮಕ್ಕಳು ಏನು ಕಡಿಮೆ ಅಂದ್ಕೊಳ್ಬೇಡಿ. ಇನ್ನು ದೇವೇಗೌಡ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ವಾ? ಇನ್ನೇನು ವಿಡಿಯೋ ಇದೆ. ಡಿಕೆ ಮಾತನಾಡಿದ್ರು ಬೆಳಗ್ಗೆ, ನಿಮ್ಮ ಹತ್ತಿರ ಏನೇನಿದೆ ನಮಗೆ ಕೊಡಿ, ನೀವು ತಲೆನೇ ಕೆಡಿಸಿಕೊಳ್ಬೇಡಿ. ಅವರನ್ನ ಬಲಿ ಹಾಕೋಕೆ ಸರ್ಕಾರದಿಂದಲೇ ತೀರ್ಮಾನವಾಗಿದೆ ಎಂದಿದ್ದಾರೆ. ನೀನೇನು ಪೆನ್ ಡ್ರೈವ್ನ ನಾಗಮಂಗಲದಲ್ಲೋ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೂ ತಪ್ಪೇನಿದೆ ಹೇಳಿ, ನೀವು ಲಾಯರ್ ಅಲ್ವೇನ್ರಿ, ಅದು ಏನೂ ಆಗಲ್ಲ ಎಂದು ಶಿವರಾಮೇಗೌಡ ಹೇಳಿದಾಗ, ಅಣ್ಣ ಕಾನೂನು ಪ್ರಕಾರ ಶಿಕ್ಷೆ ಅಲ್ವೇನಣ್ಣ, ಹೆಣ್ಮಕ್ಕಳ ಮಾನ ಮರ್ಯಾದೆ ಅಣ್ಣ, ಶೀಲದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ ಎಂದು ದೇವರಾಜೇಗೌಡ ಹೇಳುತ್ತಾರೆ. ಈ ವೇಳೆ ಶಿವರಾಮೇಗೌಡ, ಅದರ ಬಗ್ಗೆ ನೀವೇಕೆ ತಲೆಕೆಡಿಸಿಕೊಳ್ಳುತ್ತೀರಿ, ಅಮಿತ್ ಶಾ ಚೆನ್ನೈನಲ್ಲಿ ಹೇಳಿದ್ದಾರಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಆಡಿಯೋವೊಂದು ವೈರಲ್ ಆಗಿತ್ತು. ಅದರಲ್ಲಿ ಎಸ್ಐಟಿಯವರು ಮಾಹಿತಿ ಕೇಳಿದ್ರೆ ಡಿಕೆ ಶಿವಕುಮಾರ್ ಬಗ್ಗೆ ಏನು ಹೇಳಬೇಡ ಎಂದು ಎಲ್ಆರ್ ಶಿವರಾಮೇಗೌಡ ದೇವರಾಜೇಗೌಡರಿಗೆ ಹೇಳ್ತಾರೆ. ಈ ಆಡಿಯೋ ಇದೀಗ ಭಾರಿ ಸದ್ದು ಮಾಡಿತ್ತು. ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದೇವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ವಿಡಿಯೋಗಳಿದೆ. ನಾನು ಬಿಡ್ಲಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ, ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಇಂದು ನಾವು ಸ್ವಂತ ಆಲೋಚನೆಗಳನ್ನು ಬಿಟ್ಟು ಇತರ ವಿಷಯಕ್ಕೆ ಅವಲಂಬಿತರಾಗಿದ್ದೇವೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಶ್ರೀ ರಾಮಚಂದ್ರೇಗೌಡ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಮತ್ತು ಜಿಲ್ಲಾ ಘಟಕ ಹಾಸನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನಪದ ಗೀತಗಾಯನ ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ನಾವು ಸ್ವಂತ ಆಲೋಚನೆಗಳನ್ನು ಬಿಟ್ಟು ಇತರೆ ಮಾಧ್ಯಮಗಳ ವಿಷಯಕ್ಕೆ ಅವಲಂಬಿತರಾಗಿದ್ದೇವೆ. ಹಳ್ಳಿಗಳಲ್ಲಿ ಮಾರ್ಕೆಟಿನ ಇರುವುದಿಲ್ಲ, ಅಲ್ಲಿ ಒಂದು ಗಟ್ಟಿತನ ಇದೆ. ಮೋಸ ವಂಚನೆ ಯಾವುದನ್ನ ಅರಿಯದ ಮುಗ್ಧ ಜನರು ಇಲ್ಲಿ ವಾಸವಿದ್ದಾರೆ. ಇಂದು ನಾವು ಮೌಲ್ಯಗಳನ್ನು ಉಳಿಸಿಕೊಳ್ಳುವ ಅನಿವಾರ್ಯ ಎದುರಾಗಿದ್ದು, ಅದನ್ನು ಉಳಿಸಲು ಗ್ರಾಮಗಳತ್ತ ಸಾಗಬೇಕಿದೆ ಎಂದರು. ಇವತ್ತು ನಾವು ನಿಜವಾಗಿ ಎಚ್ಚರಿಸಬೇಕು. ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಸೇರ್ಪಡೆಗೆ 7 ಹಳ್ಳಿಗಳು ಒಂದು ಕಡೆ ಸೇರುವಂತ ಒಂದು ಜಾಗಕ್ಕೆ ಹೋಗಿ ಕಾರ್ಯಕ್ರಮವನ್ನು ಮಾಡಬೇಕಾದ ಸಂದರ್ಭ ಇದೆ. ಗೊತ್ತಿದೆ ನಮ್ಮ ಆರ್ಗನೈಸರ್ಸು ಜನರನ್ನು ಸೇರ್ಸಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ. ಅದು ಯಾವಾಗ ಬರ್ತಾರೆ ಎಂದು 10 ಗಂಟೆ ಕಾರ್ಯಕ್ರಮ 11 ಗಂಟೆಗೆ, 11 ಗಂಟೆ ಕಾರ್ಯಕ್ರಮ 12 ಗಂಟೆಗೆ ಯಾವಾಗಲೂ ಬರ್ತಾರೆ. ಹೋಗೋರು ಮಾತ್ರ ಓಡಿ ಹೋಗ್ತಾ ಇರ್ತಾರೆ. ಹಾಗಾಗಿ ಇವತ್ತು ಕೂತ್ಕೊಂಡು ಯೋಚನೆ ಮಾಡುವಂಥ ಪರಿಸ್ಥಿತಿ ಇಲ್ಲ, ತಲೆಗೆ ವಿಷಯಗಳು ಬೇಕಾಗಿಲ್ಲ, ವಸ್ತುಗಳು ಬೇಕು. ತಲೆಗೆ ವಿಷಯ ಯಾರು ಕೊಡ್ತಾರೆ ಅಂತಂದ್ರೆ ಉದ್ಯೋಗಪತಿ ಇರ್ತಾರಲ್ಲ ಅವ್ರು ಕೊಡ್ತಾರೆ. ನಮ್ಮ ತಲೆನಲ್ಲಿ ಬೇಡ, ಅವ್ರು ಕೊಡ್ತಾರೆ ತಲೆನಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದೀವಿ. ನಿಮಗೆ ಮಾಧ್ಯಮ ಏನ್ ಹೇಳ್ತಾರೆ, ಅದು ಟಿವಿ ಮಾಧ್ಯಮ ಏನ್ ಹೇಳ್ತಾರೆ, ಮತ್ತೆ ಇನ್ನು ಬೇರೆ ಪ್ರಚಾರಕರು ಏನ್ ಹೇಳ್ತಾರೆ ಅಂತ ಕೇಳ್ತೀವಿ ಹೊರತು ನಮ್ಮ ಸ್ವಂತದ ಕಡೆಗೆ ಯೋಚನೆ ಮಾಡ್ತಾ ಇಲ್ಲ ನಾವು. ಆ ಕಾರಣಕ್ಕೋಸ್ಕರವಾಗಿ ನಾವು ಸ್ವಂತದ ಕಡೆಗೆ ಹೋಗ್ಬೇಕಾದ್ರೆ ನಾವು ಜನಪದದ ಕಡೆಗೆ ಹೋಗ್ಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಕಾರ್ಯಾಧ್ಯಕ್ಷ ಬೋರ್ಲಿಂಗಯ್ಯ, ಸಾಹಿತಿ ಮೇಟಿಕೆರೆ ಹಿರಿಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ, ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ, ಮೋಹನ್ ಇತರರು ಹಾಜರಿದ್ದರು. ನಗರದ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು, ಸ್ವಾಯತ್ತ ಕಾಲೇಜಿನಲ್ಲಿ ಶನಿವಾರ ರಾಜ್ಯಮಟ್ಟದ ಅಂತರ್ ಕಾಲೇಜುಗಳ ಜಾನಪದ ಗೀತೆ ಮತ್ತು ಭಾವಗೀತೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಇಶ್ರಾದ್, ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೆಕ್ಕಿ ತೆಗೆಯುವುದೇ ಇಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜನರಿಂದ ಜನರಿಗೆ ಹರಡುತ್ತಾ ದೇಶದ ಪಾರಂಪರಿಕ ಸೊಗಡನ್ನ ಜನಪದ ಸಾರುತ್ತದೆ ಎಂದು ತಿಳಿಸಿದರು. ರಾಜ್ಯದ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಜಾನಪದ ಮತ್ತು ಭಾವಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಜನಪದ ಗೀತೆ ಸ್ಪರ್ಧೆಯಲ್ಲಿ ಕೊಣನೂರು ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಪ್ರಥಮ ಬಹುಮಾನ, ದ್ವಿತೀಯ ಮಂಡ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹರ್ಷವರ್ಧನ್ ಹಾಗೂ ತೃತೀಯ ಬಹುಮಾನವನ್ನು ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ
ಸುಷ್ಮಿತಾ ಪಡೆದರೆ, ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಷ್ಮಿತಾ, ದ್ವಿತೀಯ ಬಹುಮಾನವನ್ನ ಹಾಸನ ಗಂಧದಕೋಟೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಿಯಾಂಕಾ, ಎಚ್ಆರ್ಐಎಚ್ ಕಾಲೇಜಿನ ಸ್ಮೃತಿ ಸಿ ತೃತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಥಮ ಬಹುಮಾನವಾಗಿ 5,000 ನಗದು, ದ್ವಿತೀಯ ಬಹುಮಾನ 3,000, ತೃತೀಯ 2,000 ಪಾರಿತೋಷಿಕ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು. ರಾಜ್ಯದ ವಿವಿಧ ಭಾಗಗಳ ಪದವಿ ಕಾಲೇಜುಗಳ 60ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ಬರೀ ಶೈಕ್ಷಣಿಕ ಚಟುವಟಿಕೆಗಳಿಂದ ಮಾತ್ರ ವಿದ್ಯಾರ್ಥಿಗಳ ಜೀವನ ಪರಿಪೂರ್ಣವಾಗುವುದಿಲ್ಲ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೆಕ್ಕಿ ತೆಗೆದು ಆ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರ ಬೆನ್ನು ತಟ್ಟಿ ಅವರಿಗೆ ನಾವು ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾರೈಸಬೇಕಾದದ್ದು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಉದ್ದೇಶ. ಈ ಉದ್ದೇಶದ ಈಡೇರಿಕೆಗಾಗಿ ಇವತ್ತು ಕಲಾ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಜನಪದ ಗೀತೆ ಮತ್ತು ಭಾವಗೀತೆ, ನಮ್ಮ ಪರಂಪರೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇರತಕ್ಕಂತಹ ರಾಜ್ಯ ಮಟ್ಟದ ಜನಪದ ಗೀತೆ ಮತ್ತು ಭಾವಗೀತೆ ಸ್ಪರ್ಧೆಯನ್ನು ನಾವು ನಮ್ಮೆಲ್ಲ ಅಧ್ಯಾಪಕ ತಂಡ, ಆಡಳಿತ ವರ್ಗ ಇವರೆಲ್ಲರ ಸಹಕಾರದೊಂದಿಗೆ ಸಾಂಸ್ಕೃತಿಕ ಸಮಿತಿಯ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಹಿರಿಯ ರಂಗಭೂಮಿ ಕಲಾವಿದರಾದ ಎಸಿ ರಾಜು, ಶೈಕ್ಷಣಿಕ ಡೀನ್ ರಾಜು ಡಿಎಸ್, ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಮುರಳೀಧರ್ ಕೆಡಿ, ಪತ್ರಾಂಕಿತ ವ್ಯವಸ್ಥಾಪಕರಾದ ಕೆಟಿ ಸತ್ಯಮೂರ್ತಿ, ಕಾಲೇಜಿನ ವಿವಿಧ ಭಾಗಗಳ ಅಧ್ಯಾಪಕರು, ಉಪನ್ಯಾಸಕರು ಸೇರಿದಂತೆ ಇತರರಿದ್ದರು. ಇದೀಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸುರಿದ ಭಾರೀ ಮಳೆಗೆ ಬೃಹತ್ ಸಿಲ್ವರ್ ಮರವೊಂದು ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಸುತ್ತಮುತ್ತಲ ಗ್ರಾಮಗಳಿಗೆ ನೀಡುವ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾದ ಘಟನೆ ಶನಿವಾರ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಅನುಘಟ್ಟ ಪಂಚಾಯಿತಿ ವ್ಯಾಪ್ತಿಯ ದೇವಗಿರಿ ಎಸ್ಟೇಟ್ ಬಳಿ ನಡೆದಿದೆ. ಸುಮಾರು ವಿದ್ಯುತ್ ತಂತಿ ಇದ್ದ ಸ್ಥಳದಿಂದ 100 ಅಡಿ ದೂರವಿದ್ದ ಮರ ಏಕಾಏಕಿ ಮುರಿದು ಬಿದ್ದಿದ್ದರಿಂದ ವಿದ್ಯುತ್ ಕಂಬಗಳು ವಾಲಿದ್ದು ಪರಿವರ್ತಕದ ಸ್ಟ್ರಕ್ಚರ್ ವಿರೂಪಗೊಂಡು ತಂತಿಗಳು ಜೋತು ಬಿದ್ದಿವೆ. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಸೆಸ್ಕ್ ಸಿಬ್ಬಂದಿ ವಿಜಯ್ ಕುಮಾರ್ ಕಡೇನಹಳ್ಳಿ ಗ್ರಾಮಸ್ಥರ ಸಹಕಾರದಿಂದ ವಿದ್ಯುತ್ ತಂತಿ ಮೇಲೆ ಬಿದ್ದ ಮರವನ್ನು ತೆರವುಗೊಳಿಸಿದರು. ಈ ವೇಳೆ ಮಂಜುನಾಥ್, ಗಿರೀಶ್, ಬಸವರಾಜು, ಪ್ರಕಾಶ್, ರುದ್ರೇಶ್, ನೀರುಗಂಟಿ ಪರಮೇಶ್, ಅಭಿಷೇಕ್, ಬೊಮ್ಮ, ಚಂದ್ರು ಸೇರಿದಂತೆ ಹಲವರಿದ್ದರು. ಬ್ರಹ್ಮಾವರ ತಾಲೂಕಿನ ಸಸ್ತಾನ ಟೋಲ್ ಅಸಮರ್ಪಕ ಸುಂಕ ವಸೂಲಾತಿಯ ವಿರುದ್ಧ ಉಡುಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ನಾಗೇಂದ್ರ ಪುತ್ರನ್ ಪ್ರತಿಭಟಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಸ್ತಾನ ಟೋಲ್ನಲ್ಲಿ ಒಂದೇ ಬಾರಿಗೆ 2 ಬಾರಿ ಟೋಲ್ ಹಣ ಕಡಿತಗೊಳ್ಳುವ ಮೂಲಕ ಟೋಲ್ ಅವರ ಕಳ್ಳಾಟಿಕೆ ಬಯಲಿಗೆ ಬಂದಿದ್ದು, ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನ ಟೋಲ್ ನಿರ್ವಹಣಾ ಸಮಿತಿಯವರಿಗೆ ರವಾನಿಸಲಾಯಿತು. ಅಲ್ಲದೆ ಸುಮಾರು 1 ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತು ತನಗಾದ ಅನ್ಯಾಯದ ಬಗ್ಗೆ ಪ್ರತಿಭಟಿಸಿದರು. ನಮ್ಮ ಹೋರಾಟ ಕೇಂದ್ರ ನಾಯಕರ ವಿರುದ್ಧ ಹಾಗೂ ಅಕ್ರಮ ಟೋಲ್ ವಿರುದ್ಧವಾಗಿದ್ದು, ಕೇಂದ್ರ ಹೆದ್ದಾರಿ ಸಚಿವರು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಒಂದು ಸಾರಿ ಹೇಳುತ್ತಾರೆ ಇಡೀ ದೇಶದಲ್ಲಿ ಟೋಲ್ ಶುಲ್ಕ ರದ್ದು ಮಾಡುತ್ತೇವೆ ಎಂದು, ಇಲ್ಲಿ 45 ಕಿಲೋಮೀಟರ್ಗೆ ಒಂದೊಂದು ಟೋಲ್ ಮಾಡಿಕೊಂಡು ಅಮಾಯಕ ಸಾರ್ವಜನಿಕರಿಂದ ವಸೂಲಿ ಮಾಡಿ ಸುಲಿಗೆ ಮಾಡುತ್ತಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ನನಗೀಗ ಬೆಳಗ್ಗೆ ಹೋಗುವಾಗ 60 ರೂಪಾಯಿ ಕಟ್ಟಾಗಿದೆ, ಈಗ 60 ರೂಪಾಯಿ ಕಟ್ಟಾಗಿದೆ. ಅದು ಯಾರು ಕೊಡುವರು? ನಿನ್ನೆ 60 ರೂಪಾಯಿ ಹೋಗಿದೆ.
ಮೊನ್ನೆ ಹೋಗಿ ಅನುದಿನ ಇದೇ ತರ ಇದಕ್ಕೆ ಯಾರು ಕೇಳೋರು ಯಾರು? ಹಂಗ ಲೋಕಲ್ ನಮ್ಮನ್ನು ಕೇಳೋರು ಇಲ್ವಾ? ಹಾಗಾದ್ರೆ ನನ್ನ ಮನೆ ಇರೋದಿಲ್ಲ 1.5 ಕಿಲೋಮೀಟರ್ ನನ್ನ ಮನೆ ಇರೋದು. ಗಾಡಿ ಅಡ್ಡ ಹಾಕಿದ್ರೆ ನಾವು ಅಲ್ಲಿ ಬೇರೆ ಸಾರ್ವಜನಿಕರಿಗೆ ದೂರದಿಂದ ಬಂದವರು ಹೋದ್ರೆ ಇದೆ. ಲೋಕಲ್ಗೆ ಎಲ್ಲರಿಗೂ ಇಲ್ಲ. ಲೋಕಲ್ ಟ್ರ್ಯಾಕ್ ಅಲ್ಲಿ ಇದನ್ನ ಆನ್ ಇಡ್ತಾರೆ. ಯಾವಾಗ ಏನಾಗುತ್ತೆ ನನ್ನ ಇದ್ರಲ್ಲಿ ದುಡ್ಡಿದ್ರೆ ಹಣ ಇದ್ರೆ ಸರ್ ಈಗ ಇವತ್ತು ನಿಮ್ಗೆ ಏನ್ ತೊಂದರೆ ಆಗಿದೆ ಸರ್ ಇವರಿಂದ? ಇವತ್ತು ಬೆಳಗ್ಗೆ ನಾನು ಆ ಕಡೆ ಉಡುಪಿ ಹೋಗುವಾಗ 60 ರೂಪಾಯಿ ಕಟ್ಟಾಗಿದೆ ಬೆಳಗ್ಗೆ. ಅದು ಕಟ್ಟಾಗಿ 50 ಕಿಲೋಮೀಟರ್ ಹೋದ ನಂತರ ನನಗೆ ಮೆಸೇಜ್ ಬಂದಿದೆ. ತಾಂತ್ರಿಕ ಕೇಳಿದ್ರೆ ತಾಂತ್ರಿಕ ಸಮಸ್ಯೆ ಅಂತಾರ. ತಾಂತ್ರಿಕ ಸಮಸ್ಯೆ ಇದು ಎಷ್ಟು ದಿನಗಳಿಂದ ನಡೀತಾ ಉಂಟು? ಸಾಧಾರಣ ನಂದು ಒಂದು 15 ದಿನದಿಂದ ನಂದು 11 ತಾರೀಕಿಗೆ ನಾನು ಹೋಗಿದ್ದೆ. ಹಣ ಕಟ್ಟಾಗ್ತದೆ. ಈಗ ಅದು 0 ತೋರಿಸಿತ್ತು. ಮುಂದೆ ಹೋದ ಮೇಲೆ 1 ನಿಮಿಷದ ಮೇಲೆ ಇದು ಕಟ್ಟಾಯ್ತು. 1 ನಿಮಿಷದ ಮೇಲೆ ಪ್ರತಿದಿನ ನನ್ನ ಕಡೆ ಎಷ್ಟೋ ಕೋಟಿ ಕಲೆಕ್ಷನ್ ಮಾಡಿದೆ. ತಾಂತ್ರಿಕ ದೋಷ ಬೇರೆ. ನಾನು ಲೋಕಲ್ ತಾಂತ್ರಿಕ ಕಟ್ಟಾಗಿದೆ. ಅದಕ್ಕೆ ರಿಫಂಡ್ ಮಾಡ್ತೀರಿ? ಎಂತ ಮಾಡ್ತೀರಿ? ನಮಗೀಗ 1 ತಿಂಗಳಿಂದ ಕಟ್ಟಾಗ್ತಿದೆ. ರಿಫಂಡ್ ಮಾಡ್ತೀರಿ? ಎಂತ ಮಾಡ್ತೀರಿ ನೀವು? ದಿನ ಇರಲಿ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ ಸರ್, ಈಗ ಟೋಲ್ ನಿರ್ವಹಣೆಯನ್ನು ತಾವು ಮಾಡ್ತಾ ಇದ್ದೀರಿ ಇಲ್ಲಿ ಕುತ್ಕೊಂಡು. ಇಲ್ಲಿನ ನಿರ್ವಹಣೆಯ ಮುಖ್ಯಸ್ಥರು ಯಾರಿದ್ದಾರೆ ನೋಡಿ, ಅವ್ರು ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಉಂಟು ಸಾರ್ವಜನಿಕರಿಂದ. ತಾವು ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರು ಇಲ್ಲ ಅಂತ, ಮ್ಯಾನೇಜ್ಮೆಂಟ್ ಯಾರು ಇಲ್ಲ ಅಂತ ಹೇಳಿ. ಅಲ್ಲಲ್ಲ, ಮ್ಯಾನೇಜ್ಮೆಂಟ್ ಇದ್ದಾರೆ, ಬಟ್ ಆ ಮುಖ್ಯಸ್ಥರೇ ಜವಾಬ್ದಾರಿ. ಯಾಕಂದ್ರೆ ಇದು ಸಣ್ಣ ಮಟ್ಟದ್ದಲ್ಲ, ದೊಡ್ಡ ಮಟ್ಟದ್ದಾದ್ರಿಂದ ಎಲ್ಲರೂ ಸಾರ್ವಜನಿಕರು ಡೈಲಿ ತಿರುಗುದ್ರಿಂದ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾವು ಜವಾಬ್ದಾರಿಯುತವಾಗಿ ಅದಕ್ಕೆ ಈಗ ನಾವು ಅನುದಿನವೂ ಕೂಡ ನಮ್ಮ ಮನೆ ಇಲ್ಲಿಂದ 1.5-2 ಕಿಲೋಮೀಟರ್ ಕೋಟ ಪೆಟ್ರೋಲ್ ಬಂಕ್ ಹತ್ರ ಇರೋದ್ರಿಂದ ನಾವು ಪ್ರತಿದಿನ ಕೂಡ 3-4 ಬಾರಿ ಇಲ್ಲಿ ಸಾಸ್ತಾನ ಮೀನು ಮಾರ್ಕೆಟ್ಗೆ ಮೀನು ತರಲಿಕ್ಕೂ ಕೂಡ ನಾವು ಪ್ರತಿದಿನ ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ಪ್ರತಿದಿನ ಹೋಗುವಾಗ ಮತ್ತು ಬರುವಾಗ ನಮಗೆ 60 ರೂಪಾಯಿ ಕಟ್ಟಾಗ್ತದೆ. ಇವತ್ತು ಬೆಳಿಗ್ಗೆ ನಾನು ಸಾಸ್ತಾನಕ್ಕೆ ಹೋಗುವಾಗ ಬೆಳಿಗ್ಗೆ 60 ರೂಪಾಯಿ ಬೆಳಿಗ್ಗೆ ಕಟ್ಟಾಗಿದೆ. ಇವತ್ತು ಬೆಳಿಗ್ಗೆ ಈಗ ಮತ್ತೆ ನಾನು ಬರುವಾಗ ಮತ್ತೆ 60 ರೂಪಾಯಿ ಕಟ್ಟಾಗಿದೆ. ಆದ್ದರಿಂದ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗೋದ್ರಿಂದ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು. ಸ್ಥಳೀಯರಿಗೆ ಒಂದು ಅವಕಾಶ ಕೊಡಬೇಕು. ಸ್ಥಳೀಯರಿಗೆ ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಬಾರ್ದು. ಸ್ಥಳೀಯರಿಗೆ ಟೋಲ್ ಶುಲ್ಕವನ್ನು ಕಟ್ಟಲಿಕ್ಕೆ ಅವಕಾಶ ಆಗಬಾರ್ದು. ಸ್ಥಳೀಯರಿಗೆ ಉಚಿತವಾಗಿ ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮೇಡಮ್, ಇವತ್ತು ಬೆಳಿಗ್ಗೆ ನಾವು ಆಕ್ಚುಲಿ ಇದು ಲೋಕಲ್ ಈ ಗಾಡಿಗೆಲ್ಲ ಟೋಲ್ ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ಗೋಪಾಲಕೃಷ್ಣ, ಕುಂಭಾಶಿ ವಸಂತ, ಸುವರ್ಣ, ಜಗನ್ನಾಥ, ಮೀನ್, ಸಾಲಿಗ್ರಾಮ, ಸಚಿನ್ ಪಾಂಡೇಶ್ವರ, ಪ್ರವೀಣ್ ಹರ್ತಟು ಪಾಲ್ಗೊಂಡಿದ್ದರು. ವರದಿ ಆರತಿ ಗಿಳಿಯಾರ್, ವಿವಿಸಿ ನ್ಯೂಸ್, ಉಡುಪಿ. ತೀವ್ರ ಬರಗಾಲದಿಂದ ನೊಂದಿರುವ ರೈತರಿಗೆ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರ ನೀಡುವಂತೆ ಒತ್ತಾಯಿಸಿ ಮತ್ತು ಬಿರುಗಾಳಿಯಿಂದ ನಷ್ಟ ಹೊಂದಿರುವ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೋರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಚಳವಳಿ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜು ನೇತೃತ್ವದಲ್ಲಿ ಗುಂಡುಪೇಟೆಯ ಹಳೆ ಪ್ರವಾಸಿ ಮಂದಿರದ ಹತ್ತಿರ ಓಟಿ ಮತ್ತು ಮೈಸೂರು ಹೆದ್ದಾರಿಯನ್ನ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರವನ್ನು ತಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜು ಮಾತನಾಡಿ, ಮೈಸೂರು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 2,000 ಎಕರೆ ಪ್ರದೇಶಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ತೀವ್ರ ಬಿರುಗಾಳಿಯಿಂದ ಬಾಳೆ ಬೆಳೆ ನಾಶವಾಗಿದೆ. ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ರೈತರು ಜಾಗೃತರಾಗಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಜಿಲ್ಲಾಡಳಿತ ಸಮರ್ಪಕ ವರದಿಯನ್ನು ತಯಾರಿಸಿ ವಿಶೇಷ ಪ್ಯಾಕೇಜಿಗೆ ವರದಿ ಸಲ್ಲಿಸಬೇಕು. ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಬಂಧಪಟ್ಟ ಸಚಿವರ ಹಾಗೂ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ದೇಶದ ವಿವಿಧ ವಿದ್ಯಮಾನವನ್ನ ನಾವು ದಿನನಿತ್ಯ ನೋಡುತ್ತಿದ್ದೇವೆ. ಕಾಂಗ್ರೆಸ್ ಪಕ್ಷ ಒಡೆದಾಡುವ ನೀತಿಯನ್ನ ಮಾಡುತ್ತಾ ಬಂದಿದೆ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು.
ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿಂದು ಈಶಾನ್ಯ ಕರ್ನಾಟಕ ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ದೇಶದ ಅಭಿವೃದ್ಧಿಗಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ಬ ಪದವೀಧರರನ್ನು ಸಂಪರ್ಕಿಸಿ ಮತಗಟ್ಟೆಗೆ ಕರೆದುಕೊಂಡು ಮತ ಹಾಕಿಸುವುದು ಕಾರ್ಯಕರ್ತರ ಜವಾಬ್ದಾರಿಯಾಗಿದ್ದು, ಪ್ರಶಸ್ತಿ ಸಂಖ್ಯೆ 1ಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು. ಅವರ ಮಾತುಗಳನ್ನ ಅವರ ಆಡ್ತಕ್ಕಂಥ ಭವಿಷ್ಯದಲ್ಲಿ ಎಂತೆಂಥ ಅನಾಹುತಗಳಿಗೆ ಈಡು ಮಾಡತಕ್ಕಂಥ ವಿಚಾರಗಳನ್ನ ಪ್ರತಿದಿನ ಹೇಳ್ತಾರೆ. ದೇಶ ವಿಭಜನೆ ಮಾಡೋದ್ರಲ್ಲಿ ಇವತ್ತು ಏನಂದ್ರೆ ಇಡೀ ಒಡೆದಾಡತಕ್ಕಂಥ ನೀತಿಯನ್ನ ಮಾಡ್ತಕ್ಕಂಥ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ನಾವು ಬೆಂಬಲಿಸಲಿಕ್ಕೆ ಇವತ್ತು ಏನು ಹೊಸದಾಗಿ ಮತದಾರರು ಯಾರು ಬಂದಾರೋ, ಹಳೆ ಇವತ್ತು ಪದವೀಧರರಾದವರು ಎಲ್ಲರಿಗೂ ಕೂಡ ಕನಿಸೊಣಗತ್ತೆ. ಈ ಚುನಾವಣೆ ದೇಶಕ್ಕಾಗಿ, ಇವತ್ತು ಬರೇ ಪಾರ್ಲಿಮೆಂಟ್ ಒಂದ ಚುನಾವಣೆ ದೇಶಕ್ಕಾಗಿ ಅಂತ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಪ್ರತಿನಿಧಿ ಇದ್ರು ದೇಶಕ್ಕಾಗಿ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಆ ವಿಚಾರವನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ, ನಾನು ಬಹಳ ಮುಂದಕ್ಕೆ ಹೋಗೋದಿಲ್ಲ, ಬಹಳ ಹೆಚ್ಚು ಹೇಳತಕ್ಕಂಥದ್ದು ಅವರ ಪಕ್ಷದ ಇನ್ನೋರು ಮುಖಂಡರು ಎಂತೆಂಥ ಮಾತುಗಳನ್ನ ಆಡ್ತಾರೆ ಅನ್ನೋದನ್ನು ದಿನ ಕೇಳ್ತೀವಿ. ಇವು ಈ ಸಂದರ್ಭದಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕಾವಟರ್, ಈಶಾನ್ಯ ಪದವೀಧರ ಅಭ್ಯರ್ಥಿ ಅಮರನಾಥ್ ಪಾಟೀಲ್, ಅರುಣ ಶಹಾಪುರ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರ್, ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ, ಎಚ್ ಗಿರಿಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇನ್ನು ದೇವೇಗೌಡ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ವಾ? ಎಸ್ಐಟಿಯವರು ಮಾಹಿತಿ ಕೇಳಿದ್ರೆ ಡಿಕೆ ಶಿವಕುಮಾರ್ ಬಗ್ಗೆ ಏನು ಹೇಳಬೇಡ. ದೇವರಾಜೇಗೌಡ, ಶಿವರಾಮೇಗೌಡರ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್. ದೇಶದಿಂದ ದೇಶಕ್ಕೆ ಕದ್ದು ಓಡಾಡುತ್ತಿರೋ ಪ್ರಜ್ವಲ್ ರೇವಣ್ಣ, ಸದ್ಯಕ್ಕೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಅಸಾಧ್ಯ. ಭಾರತಕ್ಕೆ ಬಂದರಷ್ಟೇ ಬಂಧನಕ್ಕೆ ಅವಕಾಶ ಎಂದ ಅಧಿಕಾರಿಗಳು. ಪೆನ್ಡ್ರೈವ್ಗಳನ್ನ ದೇವರಾಜೇಗೌಡ, ಕಾರ್ತಿಕ್ ಅವರೇ ಮಾರಾಟಕ್ಕಿಟ್ಟಿದ್ದರು. ನಾನು ಅವನನ್ನ ಡಿಕೆ ಶಿವಕುಮಾರ್ ಅವರೊಂದಿಗೆ ಮಾತನಾಡಿಸಿ ತಪ್ಪು ಮಾಡಿದೆ ಎಂಬ ನೋವು ಕಾಡುತ್ತಿದೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿಷಾದ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we had given the special coaching, the extended coaching and the remedial coaching for weaker sessions.
a lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.